ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ನಮಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ, ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ 2008ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ರಾಮಮೂರ್ತಿ ನಗರ್ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು, ಸ್ಕೈ ಯೋಗದ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು 10 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಮಾತು ಬೆಳ್ಳಿ, ಮೌನ ಬಂಗಾರ, ಸ್ಪೀಚ್ ಇಸ್ ಸಿಲ್ವರ್, ಸೈಲೆನ್ಸ್ ಇಸ್ ಗೋಲ್ಡ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ಟಾರ್ಟ್ ಮೇಡಮ್ ಮಾಡಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಗುರು ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ಹೆತ್ತ ತಂದೆ ತಾಯಿಯವರಿಗೆ ವಂದಿಸುತ್ತಾ, ನನ್ನ ಬೋಧಕ ಗುರುಗಳೆಲ್ಲರಿಗೂ ವಂದಿಸುತ್ತಾ, ಈ ಆತ್ಮಸಂಘದ ರೂವಾರಿಗಳು ಹಾಗೂ ಆದರ್ಶ ದಂಪತಿಗಳಾದ WCSC ಕರ್ನಾಟಕ ಝೋನ್ ಪ್ರೆಸಿಡೆಂಟ್ ಡಾಕ್ಟರ್ ಧನಪತಿ ಸಾರ್ ಮತ್ತು ಸ್ಮಾರ್ಟ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಅವರಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸುದೀರ್ಘವಾಗಿ ನಿರ್ವಹಿಸುತ್ತಿರುವ ಶ್ರೀಮತಿ ಪಲ್ಲವಿ, ಸುಗಂಧಿನಿ ಮತ್ತು ಅವರ ತಂಡದವರಿಗೂ, ಕಚೇರಿ ಹಾಗೂ IT ಸಿಬ್ಬಂದಿ ತಂಡದವರಿಗೂ ವಂದಿಸುತ್ತಾ, ಜೂಮ್ ಮತ್ತು ಯೂಟ್ಯೂಬ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಾಂಧವರು ಹಾಗೂ ಮತ್ತಿತರ ಆತ್ಮೀಯರಿಗೆ ವಂದಿಸುತ್ತಾ, ನನಗೆ ಸಹಕಾರ ನೀಡಿದ ನನ್ನ ಎಲ್ಲಾ ಕುಟುಂಬದವರಿಗೂ ಹಾಗೂ ನನಗೆ ಮಾರ್ಗದರ್ಶಕರಾಗಿರುವ ಶ್ರೀಮತಿ ರಾಜೇಶ್ವರಿ ಮೇಡಮ್ ಹಾಗೂ ಶ್ರೀಮತಿ ಕಿರಣೇಶ್ವರಿ ಮೇಡಮ್ ಅವರಿಗೂ ವಂದಿಸುತ್ತಾ, ಇಂದಿನ ನನ್ನ ಕಿರು ಚಿಂತನೆ ಮಾತು ಬೆಳ್ಳಿ, ಮೌನ ಬಂಗಾರ, ಸ್ಪೀಚ್ ಸಿಲ್ವರ್, ಸೈಲೆನ್ಸ್ ಗೋಲ್ಡ್ ಎಂಬುದನ್ನು ಆರಂಭಿಸುತ್ತಿದ್ದೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೇ, ಜಿಹ್ವಾಗ್ರೇ ಮಿತ್ರ ಬಾಂಧವಾಃ, ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೇ ಮರಣಂ ಧ್ರುವಂ. ಇದರ ಅರ್ಥ, ಮಾತಿನಿಂದಲೇ ಸಂಪತ್ತು ಬರುತ್ತದೆ, ಮಾತಿನಿಂದಲೇ ಗೆಳೆಯರು, ಬಾಂಧವರು, ಮಾತಿನಿಂದಲೇ ಬಂಧನವೂ ಉಂಟಾಗುತ್ತದೆ, ಮಾತಿನಿಂದಲೇ ಮರಣವೂ ಬರುತ್ತದೆ. ಆತ್ಮೀಯರೇ, ಮಾತು ಬೆಳ್ಳಿ, ಮೌನ ಬಂಗಾರದ ಬಗ್ಗೆ ಚಿಂತನೆ ನಡೆಸೋಣವೇ? ಕವಿ ರಾಸು ವೆಂಕಟೇಶ್ ಅವರು ಅವರ ಕವನದಲ್ಲಿ ಹೀಗೆ ಹೇಳಿದ್ದಾರೆ: ಮಾತು ಬೆಳ್ಳಿ, ಮೌನ ಬಂಗಾರ, ಸ್ನೇಹಕ್ಕೆ ಸ್ಪಂದನವೇ ಸಿಂಗಾರ, ಬಾಳಿಗೆ ಸಖ್ಯವದು ಶೃಂಗಾರ, ಜೀವನಕ್ಕೆ ಮೈತ್ರಿಯೇ ಆಧಾರ. ಆತ್ಮೀಯರೇ, ಬೆಳ್ಳಿ, ಬಂಗಾರ ಅನ್ನೋದು ಬೆಲೆ ಬಾಳುವ ಲೋಹಗಳೆಂದು ನಮಗೆಲ್ಲ ತಿಳಿದ ವಿಷಯ. ಹಾಗೆಯೇ ಬಂಗಾರ ಬೆಳ್ಳಿಗಿಂತ ಹೆಚ್ಚು ಬೆಲೆ ಅಂತಲೂ ಗೊತ್ತು. ಅಂತೆಯೇ ಮಾತನಾಡುವ ಬೆಳ್ಳಿಗಿಂತ ಮೌನವಾಗಿರುವ ಬಂಗಾರಕ್ಕೆ ಬೆಲೆ ಜಾಸ್ತಿ ಅಲ್ಲವೇ? ಅಷ್ಟೇ ಅಲ್ಲ, ನಾವು ಗಮನಿಸಿರಬೇಕು,
ಯಾವುದೇ ಕ್ರೀಡೆ ಇರಬಹುದು, ಸ್ಪರ್ಧೆ ಇರಬಹುದು, ಅದರಲ್ಲಿ ಗೆದ್ದವರಿಗೆ ಕ್ರಮವಾಗಿ ಬಂಗಾರದ ಪದಕ ಮೊದಲನೆಯ ಬಹುಮಾನವಾಗಿ, ಬೆಳ್ಳಿಯ ಪದಕ ಎರಡನೆಯ ಬಹುಮಾನವಾಗಿ ಹಾಗೂ ಕಂಚಿನ ಪದಕ ಮೂರನೆಯ ಬಹುಮಾನವಾಗಿ ನೀಡುತ್ತಾರೆ. ಇನ್ನೊಂದನ್ನು ಗಮನಿಸಿರಬೇಕು ನಾವೆಲ್ಲ, ಯಾವುದೇ ಸಂಸ್ಥೆಯ ಸಮಾರಂಭ ಅಥವಾ ಉತ್ಸವಗಳಲ್ಲಿ 25 ವರ್ಷವಾದರೆ ರಜತೋತ್ಸವ ಎಂದು, 50 ವರ್ಷ ಆದರೆ ಸುವರ್ಣೋತ್ಸವ ಎಂದು, 75 ವರ್ಷವಾದರೆ ವಜ್ರೋತ್ಸವ ಎಂದು ಆಚರಿಸುತ್ತಾರೆ. ಆತ್ಮೀಯರೇ, ಮಾತು ಹೇಗೆ ನಿರ್ಮಾಣವಾಗುತ್ತೆ ಎಂಬುದನ್ನು ಸ್ವಲ್ಪ ನೋಡೋಣವೇ? ಮನುಷ್ಯರು ಮಾತು ಕಲಿಯುವ ಹಿಂದೆ, ಅಂದರೆ ಗುಡ್ಡಗಾಡುಗಳಲ್ಲಿ ವಾಸಿಸುವರು, ಮೂಕ ಭಾಷೆಯನ್ನು ಅಂದರೆ ಸನ್ನೆ ಅಥವಾ ಸಿಗ್ನಲ್ಸ್ ಮೂಲಕ ಆಡುತ್ತಿದ್ದರು. ಕ್ರಮೇಣ ಪ್ರಕೃತಿಯಲ್ಲಿರುವ ಪಕ್ಷಿಗಳ, ಇತರ ಮೃಗಗಳ ಶಬ್ದಗಳನ್ನು ಗಮನಿಸಿ ಅದರಂತೆ ಕೆಲವು ಭಾಷೆಗಳನ್ನು ಕಲಿತು ಅದನ್ನು ಬಳಕೆಗೆ ತಂದರು. ಈಗಿನ ಸಿನಿಮಾಗಳು ಬರುವುದಕ್ಕೆ ಹಿಂದೆ ಮಾತಿನ ತಾಂತ್ರಿಕ ಜ್ಞಾನವಿರಲಿಲ್ಲ. ಆಗ ಮೂಕಿ ಸಿನಿಮಾಗಳು ಅಂದರೆ ಬರೀ ಚಿತ್ರಗಳ ಮೂಲಕ ಸಿನಿಮಾ ತೋರಿಸುತ್ತಿದ್ದರು. ಕ್ರಮೇಣ ಶಬ್ದದೊಂದಿಗೆ ಸಿನಿಮಾಗಳು ಬಂತು. ಮಕ್ಕಳು ಶಾಲೆಗೆ ಹೋಗುವ ಮುಂಚೆ ಬಾಲ್ಯದಲ್ಲಿ ಅವರಿಗೆ ತೊದಲು ಮಾತನ್ನು, ಅಂದರೆ ಉದಾಹರಣೆಗೆ 2 ಪದಗಳಾದ ಅಮ್ಮ, ಅಪ್ಪ, ಅತ್ತೆ, ಅಣ್ಣ, ಅಜ್ಜಿ, ತಾತ ಎಂಬುದನ್ನು ಕಲಿಸುತ್ತಾರೆ. ಭಾಷೆಯೇ ಹೀಗೆ. ಅಕ್ಷರಗಳು ಸೇರಿದರೆ ಪದಗಳು, ಪದಗಳು ಸೇರಿದರೆ ವಾಕ್ಯಗಳು ಹುಟ್ಟುತ್ತವೆ. ಹೀಗೆ ಮಾತನಾಡಲು ನಮಗೆ ಬೇಕಾಗಿರುವುದು ಬಾಯಿ, ಅದರೊಳಗೆ ಇರುವ ನಾಲಿಗೆ ಅಲ್ಲವೇ? ಮಾತು ಎಂಬುದು ನಮ್ಮ ಅಭಿಪ್ರಾಯಗಳನ್ನು ತಿಳಿಸುವ ಮಾಧ್ಯಮ. ಮಾತನ್ನು ಹೇಗೆ ಆಡಬೇಕು, ಅದರ ಪರಿಣಾಮ ಏನಾಗುವುದು ಎಂಬುದನ್ನು ನೋಡೋಣವೇ? ಇದನ್ನು ಸಮಾಜದ ಹಿತಕ್ಕೆ ಬಳಸಿದರೆ ಅದು ಬೆಳ್ಳಿಯಂತೆ ಬೆಲೆ ಬಾಳುವಂತಾಗುತ್ತದೆ. ಮಾತು ಮುತ್ತಿನಂತಿರಬೇಕೆಂದು ಸಹ ಹೇಳುತ್ತಾರೆ. ಮುತ್ತಿನ ಬಣ್ಣವು ಬೆಳ್ಳಿಯ ಬಣ್ಣವನ್ನು ಹೋಲುತ್ತದಲ್ಲವೇ? ಆದ್ದರಿಂದಲೇ ಮಾತು ಹೇಳುವವರಿಗೂ ಹಾಗೂ ಕೇಳುವವರಿಗೂ ಹಿತವಾಗಿರಬೇಕು. ಕೆಲವರು ನಿಲ್ಲಿಸದೆ ಒಂದೇ ಪ್ರವಾಹದಂತೆ ಮಾತನಾಡುತ್ತಾರೆ. ಅವರ ಮಾತು ಯಾವಾಗ ನಿಲ್ಲಿಸುತ್ತಾರೆಂಬಂತೆ ಅದನ್ನು ಕೇಳುತ್ತಿರುವವರು ಕಾಯುತ್ತಾ ಇರುತ್ತಾರೆ. ಅಂತಹವರು ಏನೋ ಒಂದು ನೆಪ ಒಡ್ಡಿ ಅವರಿಂದ ತಪ್ಪಿಸಿಕೊಂಡು ಹೋಗುತ್ತಾರೆ. ಇನ್ನು ಕೆಲವರು ಹೊಸ ಹೊಸ ವಿಷಯಗಳು ಅಥವಾ ಉಪಯುಕ್ತ ವಿಷಯಗಳು ತಿಳಿಸುತ್ತಾ ಭಾಷಣ ಅಥವಾ ಉಪನ್ಯಾಸ ಮಾಡುತ್ತಿದ್ದರೆ ಇನ್ನೂ ಕೇಳಬೇಕೆನಿಸುತ್ತದೆ ಅಲ್ಲವೇ ಆತ್ಮೀಯರೇ? ಕೆಲವರ ಉಪನ್ಯಾಸ ಜನರಿಗೆ ಹಿಡಿಸಿಲ್ಲ ಅಂದರೆ ಚಪ್ಪಾಳೆ ಸುರುಮಳೆ ಮೂಲಕ ತಿಳಿಸುತ್ತಾರೆ. ಆಗ ಆ ವ್ಯಕ್ತಿ ಅವರ ಉಪನ್ಯಾಸವನ್ನು ತಕ್ಷಣ ನಿಲ್ಲಿಸುತ್ತಾರೆ. ಹೀಗೆ ನಮ್ಮ ಮಾತಿಗೆ ಜನರಿಂದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಇತ್ತೀಚೆಗೆ ವ್ಯಾವಹಾರಿಕ ಮಾತು ಅಥವಾ ಭಾಷೆ ಕಲಿಸಲು ಬೇಕಾದಷ್ಟು ಸಂಘ ಸಂಸ್ಥೆಗಳು ಹುಟ್ಟುಕೊಂಡಿವೆ. ಇದಕ್ಕೆ ಸಾಕಷ್ಟು ಫೀಸು ಇರುತ್ತೆ. ಇದರಿಂದ ಮೇಲು ದರ್ಜೆ ಕೆಲಸಗಳು ಸಿಗುತ್ತೆ ಎಂದು ಜನರು ದುಂಬಿಗಳಂತೆ ಅಂತಹ ಸಂಸ್ಥೆಗಳಲ್ಲಿ ಸೇರುತ್ತಾರೆ. ಕೆಲವರು ಅನಾವಶ್ಯಕ ಮಾತುಗಳಿಂದ ಜೀವಕಾಂತ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಉದಾಹರಣೆಗೆ, ಯಾವುದಾದರೂ ಸಿನಿಮಾ, ನಾಟಕ ಮುಂತಾದ ನೋಡಿ ಬಂದು ಅದನ್ನು ನೆನೆದು ಒಬ್ಬರಿಗೊಬ್ಬರು ಅದನ್ನು ಹೇಳಿಕೊಂಡು ಆ ಸನ್ನಿವೇಶಗಳ ಬಗ್ಗೆ ಚರ್ಚೆ ಮಾಡಿ ಅವರ ಸಮಯ ಮತ್ತು ಶಕ್ತಿಯನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಕೆಲವು ಸಂದರ್ಭಗಳು ನಮ್ಮ ಮಾತನ್ನು ಕಲುಷಿತಗೊಳಿಸುತ್ತೇವೆ. ಯಾವಾಗ ಅಂದರೆ, ಉದಾಹರಣೆಗೆ ನಾವು ದೈಹಿಕ ಅಥವಾ ಮಾನಸಿಕವಾಗಿ ದುರ್ಬಲರಾಗಿದ್ದಾಗ ಸಾಮಾನ್ಯವಾಗಿ ನಮಗೆ ಕೋಪ ಬರುತ್ತೆ. ಅಂತಹ ಸಂದರ್ಭದಲ್ಲಿ
ನಮಗೆ ಅರಿವಿಲ್ಲದೆಯೇ ಕಠಿಣವಾಗಿ, ಅಗೌರವವಾಗಿ, ಅಶ್ಲೀಲವಾಗಿ ಮಾತನಾಡುತ್ತೇವೆ. ಕೆಲವು ಸನ್ನಿವೇಶಗಳಲ್ಲಿ ನಾವು ಅದೇ ಸಂದರ್ಭದಲ್ಲಿ ಹಿಂದೆ ನಾವು ಮಾತನಾಡಿರುವ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಮುದ್ರಿಸಲ್ಪಟ್ಟು ಆಚೆಗೆ ಬರುತ್ತೆ. ಉದಾಹರಣೆಗೆ, ಹಿಂದೆ ಅಂತಹ ಸನ್ನಿವೇಶಗಳಲ್ಲಿ ಯಾರನ್ನಾದರೂ ಬೈದಿರುತ್ತೇವೆ. ಅವರು ಅದೇ ವಿಷಯದಲ್ಲಿ ಮತ್ತೆ ತಪ್ಪನ್ನು ಮಾಡಿದರೆ ನಮಗೆ ಅದು ನೆನಪಾಗಿ ಬಂದು ಕೋಪದಲ್ಲಿ ಮತ್ತೆ ಅವಾಚ್ಯ ಪದಗಳು ಬಳಸುವಂತೆ ಮಾಡುತ್ತೆ. ಅದಕ್ಕೆ ನಾವು ವೇದಾದ್ರಿ ಮಹೇಶ್ವರು ಕಲಿಸಿದ ಮನೋವಿಕಾಸ ಕಲೆಯನ್ನು ಆಚರಣೆಗೆ ತೆಗೆದುಕೊಂಡು ಕ್ಷಮಿಸಿದರೆ ಅದು ನಮ್ಮಲ್ಲಿ ಮುದ್ರಿಸದೇ ಇದ್ದು ನಮ್ಮ ಕೋಪವು ಕಡಿಮೆಯಾಗಿ ಒಳ್ಳೆಯ ಸವಿ ಮಾತುಗಳು ಹೊರಬರುತ್ತೆ ಅಲ್ಲವೇ ಆತ್ಮೀಯರೇ? ಕೆಲವು ಸಂದರ್ಭಗಳಲ್ಲಿ ನಾವು ಮೂಕರಾಗುತ್ತೇವೆ. ಹೇಗೆಂದರೆ, ಉದಾಹರಣೆಗೆ, ಕೆಲವರ ಕೃತ್ಯಗಳು ನಮ್ಮನ್ನು ಮೂಕ ವಿಸ್ಮೃತರಾಗಿಸುತ್ತೆ. ಚಿಕ್ಕ ವಯಸ್ಸಿನ ಮಕ್ಕಳು ಪ್ರಪಂಚದಲ್ಲಿರುವ ಎಷ್ಟೋ ವಿಷಯಗಳ ಬಗ್ಗೆ ಪ್ರಶ್ನಿಸಿದಾಗ ಅದಕ್ಕೆ ತಕ್ಕ ಉತ್ತರಗಳನ್ನು ತಕ್ಷಣ ಉತ್ತರಿಸಿದಾಗ ಅದನ್ನು ನೋಡಿ ನಮ್ಮ ಬಾಯಲ್ಲಿ ಮಾತೇ ಹೊರಡಲ್ಲ. ಆಶ್ಚರ್ಯವಾಗುತ್ತೆ. ಕೆಲವೊಮ್ಮೆ ಕಣ್ಣಲ್ಲಿ ಆನಂದ ಬಾಷ್ಪಗಳು ಬರುತ್ತೆ. ಅವರ ಅಸಾಧಾರಣ ಸ್ಮರಣ ಶಕ್ತಿಗೆ ಮೆಚ್ಚುಗೆ ಸೂಸಲು ಮಾತೇ ಹೊರಡಲ್ಲ ಅಲ್ಲವೇ ಆತ್ಮೀಯರೇ? ಕೆಲವು ಗಾದೆಗಳು ನೋಡೋಣವೇ? ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆಯ ಮಾತು ಅಕ್ಷರಶಃ ಸತ್ಯ. ಕೆಲವರು ಮಾತಿನಲ್ಲಿ ಮೋಡಿ ಮಾಡ್ತಾರೆ. ಅವರ ಅಭಿಪ್ರಾಯದಂತೆಯೇ ನಡೆಯಬೇಕಾಗುತ್ತೆ. ನಾವು ಹೇಳಬೇಕಾದನ್ನು ಮರೆತೇ ಬಿಡ್ತೀವಿ. ಜಗಳವಾದ ಬೇಕಾದ ಪರಿಸ್ಥಿತಿಯೇ ತಪ್ಪಿ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಅಲ್ಲವೇ ಆತ್ಮೀಯರೇ? ಹಾಗೆಯೇ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಏನು ತಿನ್ನಬೇಕು ಎಂಬ ಜ್ಞಾನ ಇದ್ದವರಿಗೆ ರೋಗವೆಂಬುದೇ ಬರುವುದಿಲ್ಲ ಅಲ್ಲವೇ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಕೆಲವರಿಗೆ ಚಾಡಿ ಹೇಳುವ ಅಭ್ಯಾಸ ಕುಟುಂಬದವರ ಮೇಲೆ ಇರಬಹುದು, ನೆರೆಹೊರೆಯವರ ಮೇಲೆ ಇರಬಹುದು, ಅಥವಾ ಸಮಾಜದಲ್ಲಿ ಯಾರ ಮೇಲಾದರೂ ಸರಿ ಅವರಿವರ ಮೇಲೆ ಒಬ್ಬರಿಗೊಬ್ಬರು ಮಾತನಾಡುವುದು ಅಭ್ಯಾಸವಾಗಿರುತ್ತೆ. ಅಂತಹ ಮಾತುಗಳು ಎಷ್ಟೋ ಸಂಸಾರಗಳನ್ನೇ ಉರುಳಿಸುತ್ತೆ, ಕೆಡಿಸುತ್ತೆ. ಅದಕ್ಕೇನೆ ಮಾತು ಮನೆ ಕೆಡಿಸುತ್ತೆ ಅಂತ ಹೇಳುತ್ತಾರೆ. ಇನ್ನು ಪಾತ್ರೆಗಳು ತೂತುಗಿದ್ದರೆ ಅದು ಒಲೆಯನ್ನೇ ಕೆಡಿಸುತ್ತೆ ಅಲ್ಲವೇ? ಗಂಡ ಹೆಂಡಿರ ಜಗಳವು ಇಂತಹ ಮಾತಿನಿಂದಲೇ ವಿವಾಹ ವಿಚ್ಛೇದನ ತನಕ ಹೋಗುವುದು ಇತ್ತೀಚೆಗೆ ಹೆಚ್ಚಿನ ಸಂಸಾರಗಳಲ್ಲಿ ಕಾಣುತ್ತೇವೆ. ಇಂತಹ ಗಾದೆಗಳು ಕೆಲವು ಹಳೆ ಸಿನಿಮಾಗಳ ಚಿತ್ರಗೀತೆಗಳಲ್ಲೂ ಗಮನಿಸಬಹುದು. ಹಾಗೂ ದಾಸರ ಪದಗಳ ಕಾಣಬಹುದು. ಉದಾಹರಣೆಗೆ ಡಾಕ್ಟರ್ ರಾಜಕುಮಾರ ಚಿತ್ರ ಒಂದು ಹಾಡನ್ನು ನೋಡೋಣ. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಹೀಗೆ ಎಷ್ಟೋ ಹಿತ ನುಡಿಗಳನ್ನು ಹಾಡಿನ ರೂಪದಲ್ಲಿ, ಸಂಭಾಷಣೆಗಳಲ್ಲಿ, ಗಾದೆಗಳ ರೂಪದಲ್ಲಿ, ಒಳ್ಳೆಯ ಹಳೆಯ ಸಾಮಾಜಿಕ ಪೌರಾಣಿಕ ಚಿತ್ರಗಳಲ್ಲಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಇಂತಹ ಹಾಡುಗಳಿಂದಲೇ ಹಳೆಯ ಚಿತ್ರಗಳನ್ನು ನಾವು ಇಂದಿಗೂ ಎಂದೆಂದಿಗೂ ಮತ್ತೆ ಮತ್ತೆ ನೋಡಬೇಕು, ಕೇಳಬೇಕೆನಿಸುತ್ತದೆ. ಅದೇ ಇಂದಿನ ಕಾಲದಲ್ಲಿ ಚಿತ್ರದ ಹಾಡುಗಳಲ್ಲಿರುವ ಮಾತುಗಳು ಶಬ್ದದ ಗದ್ದಲದಲ್ಲಿ ಅರ್ಥವೂ ಆಗದೆ, ಅರ್ಥವೂ ತಿಳಿಯದೆ, ಚಿತ್ರಮಂದಿರದಲ್ಲೇ ನೆನಪಿಲ್ಲದೆ ಹೋಗುವಂತಿರುತ್ತದೆ. ಸಮಾಜಕ್ಕೆ ಎಂತಹ ಸಂದೇಶವನ್ನು ನೀಡುವುದಿಲ್ಲ. ಇನ್ನು ಪುರಂದರದಾಸರು, ಕನಕದಾಸರು, ತ್ಯಾಗರಾಜರ ಕೀರ್ತನೆಗಳಲ್ಲಿ ಬರುವ ಪದಗಳು, ಮಾತುಗಳು ಅರ್ಥಗರ್ಭಿತವಾಗಿವೆ.
ಸಮಾಜ ಸುಧಾರಣೆಗೂ ಸಹಾಯಕವಾಗಿವೆ ಅಲ್ಲವೇ ಆತ್ಮೀಯರೇ? ಉದಾಹರಣೆಗೆ, ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆದ್ದರಿಂದಲೇ ಮಾತು ಬೆಳ್ಳಿ ಮುತ್ತು ಅಂತ ಕರೆಯುವುದರಲ್ಲಿ ಎಳ್ಳಷ್ಟು ಅಸತ್ಯವಿಲ್ಲ. ಇನ್ನು ಮೌನ ಬಂಗಾರವೆಂಬುದರ ಬಗ್ಗೆ ಕೆಲವು ವಿಷಯಗಳನ್ನು ಚಿಂತನೆ ಮಾಡೋಣವೇ ಆತ್ಮೀಯರೇ? ಮೌನ ಬಂಗಾರ ಎಂದು ಆಗಲೇ ನಾವು ತಿಳಿದಿದ್ದೇವೆ. ಅದಕ್ಕೆ ಅಷ್ಟು ಬೆಲೆ ಇದೆ. ಮೌನವೆಂದರೆ ಮಾತನಾಡದೇ ಇರುವುದೆಂದು ಒಂದು ಅರ್ಥವಿದೆ. ಇದನ್ನೇ ಮೌನ ವ್ರತವನ್ನಾಗಿ ಇಟ್ಟುಕೊಳ್ಳುತ್ತಾರೆ ಕೆಲವರು. ಯೋಗ ಸಾಧನೆಯಲ್ಲಿ ಅತ್ಯುನ್ನತ ಫಲ ನೀಡಬಲ್ಲ ಅಭ್ಯಾಸವೇ ಮೌನವ್ರತ. ಮೌನವ್ರತ ಎಂಬ ಪದಕ್ಕೆ ಶ್ರೇಷ್ಠವಾದ ಆಳವಾದ ಅಭಿಪ್ರಾಯ ಇದೆ. ಅದನ್ನು ಮನಸ್ಸನ್ನು ಅಡಗಿಸುವ ಅಭ್ಯಾಸ ಎಂದು ಕರೆಯುತ್ತಾರೆ. ಮನಸ್ಸನ್ನು ಸುಧಾರಣೆಗೊಳಿಸುವ ಸಾಧಕನಿಗೆ ಮಾತನಾಡದಿರುವುದೇ ಒಂದು ರೀತಿಯ ಅಭ್ಯಾಸ. ನಮ್ಮ ಗುರುಗಳಾದ ವೇದಾದ್ರಿ ಮಹರ್ಷಿಯವರು ಮೌನದ ಮಹತ್ವವನ್ನು ತಿಳಿಸುತ್ತಾ ಮೌನವನ್ನು 3 ರೀತಿಯಾಗಿ ವಿಂಗಡಿಸಿದ್ದಾರೆ. ಅವು ಯಾವುದೆಂದರೆ, ಮಾತಿನ ಮೌನ, ಬಾಯಲ್ಲಿ ಮಾತನಾಡದಿದ್ದರೆ ಅದು ಮಾತಿನ ಮೌನ. ಕರಣಗಳ ಮೌನ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಕರ್ಣ ಮೌನ. ಮಹಾಮೌನ, ಮಾತು ಮೌನ, ಕರ್ಣ ಮೌನ ಮತ್ತು ಅಲೆಯುವ ಮನಸ್ಸನ್ನು ಶಾಂತವಾಗಿಸಿ ದೈವ ನೆಲೆಯೊಂದಿಗೆ ಅರಿವಿನಿಂದ ಇರುವುದೇ ಮಹಾಮೌನ. ಇನ್ನ ಮೌನ ವ್ರತದಿಂದ 3 ಮಲಿನಗಳು ಆದ ಅಹಂಕಾರ, ಅಚ್ಚೊತ್ತು ಮತ್ತು ಮಾಯೆ ಕರಗಿ ಆಧ್ಯಾತ್ಮಿಕ ಅರಿವು ಹೆಚ್ಚಿ ಜೀವನದಲ್ಲಿ ಸ್ಪಷ್ಟತೆ, ಶಾಂತಿ, ಸುಖ ಪರಿಣಮಿಸುತ್ತದೆ ಹಾಗೂ ಜೀವನದ ಉದ್ದೇಶವನ್ನು ಪಡೆಯಬಹುದು. ಇನ್ನ ತಿರುವಳ್ವಾರ್ ಅವರು ಕುರುಳ ಒಂದರಲ್ಲಿ ಹೀಗೆ ಹೇಳಿದ್ದಾರೆ: ಅಡಗಿ ನಡೆಯುವುದರಿಂದ ಸ್ವರ್ಗ ದೊರೆಯುತ್ತದೆ, ಅಡಗದೆ ಮನಸ್ಸು ಬಂದಂತೆ ನಡೆಯುವುದರಿಂದ ನರಕ ದೊರೆಯುತ್ತದೆ. ಅರ್ಥ ಹೀಗಿದೆ: ಅಹಂಕಾರವನ್ನು ಅಡಗಿಸಿ ಅಖಂಡಾಕಾರ ಮಹಾಶಕ್ತಿಯೊಂದಿಗೆ ತನ್ನನ್ನು ಲಯಿಸಿಕೊಂಡರೆ ದೈವ ಕೃಪೆ ಹರಿದು ಸುಖ ಹೆಚ್ಚುವುದು, ಇಲ್ಲದಿದ್ದರೆ ದಟ್ಟ ಕತ್ತಲಲ್ಲಿ ಮುಳುಗಿಸಿ ಬಿಡುತ್ತದೆ ಎಂಬುದೇ ಈ ಕವಿಯ ಅಭಿಪ್ರಾಯ. ಆತ್ಮಧ್ಯಾನ ಮತ್ತು ಆತ್ಮಶೋಧನೆ ಮಾಡುವಾಗ ಮಾತನಾಡುವುದು ವಿರೋಧ ಕ್ರಿಯೆಯಾಗುತ್ತದೆ. ಆದ್ದರಿಂದ ಮೌನವಾಗಿರುವುದು ಅವಶ್ಯ. ಮೌನದ ಉದ್ದೇಶ ಮನಸ್ಸನ್ನು ನಿಯಂತ್ರಿಸುವುದು. ಆತ್ಮಧ್ಯಾನ, ಆತ್ಮಶೋಧನೆ ಇಲ್ಲದೆ ಮೌನವ್ರತ ಸಂಪೂರ್ಣವಾಗಲ್ಲ. ಆತ್ಮೀಯರೇ, ಪಾಲ್ ಗುಡ್ ಮ್ಯಾನ್ ಎಂಬುವರು 20ನೇ ಶತಮಾನದ ಶ್ರೇಷ್ಠ ಕಾದಂಬರಿಕಾರ, ಕವಿ, ನಾಟಕಕಾರ ಹಾಗೂ ಮಾನಸಿಕ ಚಿಕಿತ್ಸಕ. ಇವರು 1911ರಿಂದ 1972 ಜೀವಿಸಿದ್ದರು. ಇವರು ನ್ಯೂಯಾರ್ಕ್ನಲ್ಲಿ ಜನ್ಮಿಸಿದರು. ಇವರು 9 ಬಗೆಯ ಮೌನದ ಬಗ್ಗೆ ಹೀಗೆ ಹೇಳಿದ್ದಾರೆ: ನಿದ್ರಾಹೀನತೆ ಅಥವಾ ನಿರಾಸಕ್ತಿಯು ಮೂಕ ಮೌನವಾಗಿದೆ. ಗಂಭೀರವಾದ ಪ್ರಾಣಿಗಳ ಮುಖದೊಂದಿಗೆ ಹೋಗುವ ಗಂಭೀರ ಮೌನ, ಅರಿವಿನ ಫಲವತ್ತಾದ ಮೌನ, ಎಚ್ಚರಿಕೆಯ ಗ್ರಹಿಕೆಯ ಜೀವಂತ ಮೌನ, ಹೀರಿಕೊಳ್ಳುವ ಚಟುವಟಿಕೆಯೊಂದಿಗೆ ಸಂಗೀತ ಮೌನ, ಇನ್ನೊಬ್ಬರ ಮಾತನ್ನು ಕೇಳುವ ಮೌನ, ಜೋರಾಗಿ ಮತ್ತು ಸಬ್ ವೋಕಲ್ ಭಾಷಣದ ಗದ್ದಲದ ಮೌನ, ಅದನ್ನು ಹೇಳಲು ಅಸಹ್ಯ ಅಡ್ಡಪಡಿಸಿದ ಮೌನ, ಇತರ ವ್ಯಕ್ತಿಗಳೊಂದಿಗೆ ಶಾಂತಿಯುತ ಒಪ್ಪಂದದ ಮೌನ. ಆತ್ಮೀಯರೇ, ಮೌನವೇ ಬಂಗಾರ ಎಂದು ಹೇಳುವ ಕೆಲವರ ಅನುಭವದ ಮಾತುಗಳು ಹೀಗಿವೆ: ಅನೇಕ ಬಾರಿ ಮಾತಿಗಿಂತಲೂ ಮೌನವಾಗಿರುವುದೇ ಒಳ್ಳೆಯ ಉತ್ತರ. ಏಕೆಂದರೆ ಮಾತಾಡಿದ್ದನ್ನು ತಿರುಚಬಹುದು,
ಆದರೆ ಮೌನವನ್ನು ತಿರುಚುವುದು ಹೇಗೆ? ಮೌನವನ್ನು ಆಚರಿಸಿ, ಏಕೆಂದರೆ ಮೌನದ ಜಗತ್ತು ಪರಿಪೂರ್ಣತೆಯಿಂದ ತುಂಬಿದೆ. ಕೊನೆಯಲ್ಲಿ ನಮ್ಮ ನೆನಪಿಗೆ ಉಳಿಯುವುದು ನಮ್ಮ ಶತ್ರುಗಳ ಮಾತಲ್ಲ, ನಮ್ಮ ಮಿತ್ರರ ಮೌನ. ಒಮ್ಮೊಮ್ಮೆ ಮಾತಿಗೆ ವಿರಾಮ ಕೊಟ್ಟು, ಮೌನ ಆಲೋಚನೆಗೂ ಪದ ಸಿಗದೆ ತಾನೇ ನಿಶ್ಶಬ್ದವಾಗುತ್ತದೆ. ನಮ್ಮ ಗೌರವ ಬೇರೆಲ್ಲೂ ಇಲ್ಲ, ನಮ್ಮ ನಾಲಿಗೆಯಲ್ಲೇ ಇದೆ. ಮಾತಿನ ದಾಟಿ ಹೇಳುತ್ತದೆ ಮನುಷ್ಯ ಹೇಗೆ ಅಂತ, ವಾದಿಸುವ ದಾಟಿ ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ, ಅಹಂಕಾರ ಹೇಳುತ್ತದೆ ಅವನ ಬಳಿರುವ ಹಣ ಎಷ್ಟು ಅಂತ, ಸಂಸ್ಕಾರ ಹೇಳುತ್ತದೆ ಅವನ ಪರಿವಾರ ಹೇಗಿದೆ ಅಂತ. ಬಹಳ ಸಲ ನೇರವಾಗಿ ಮಾತಾಡುವ ನಾವು ಬೇಗ ನಿಷ್ಠೂರವಾಗಿ ಬಿಡುತ್ತೇವೆ. ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಕೆಲವರು ನಮ್ಮನ್ನು ಎಲ್ಲರ ಎದುರಿಗೆ ಕಳ್ಳರಂತೆ ಬಿಂಬಿಸುತ್ತಾರೆ. ಆಡೋ ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರುವುದೇ ಒಳ್ಳೆಯದಲ್ವಾ? ಮಾತು ಮೌನವಾದಾಗ ಬರವಣಿಗೆಯ ಮಹತ್ವ ಹೆಚ್ಚುತ್ತದೆ. ಮಾತು ಮೌನವಾದಾಗ ಮಾತನಾಡುವ ಮನದ ಮಾತುಗಳು ಮಾತನಾಡಲಾರಂಭಿಸುವುದು. ಜರ್ಮನ್ ಪ್ರಾವರ್ಬ್ ಈ ರೀತಿ ಇದೆ: ದ ಬೆಸ್ಟ್ ಆನ್ಸರ್ ಟು ಆಂಗರ್ ಈ ಸೈಲೆನ್ಸ್. ಮೌನ ಭೂಮಿಯ ಮೇಲಿನ ಅತೀ ಸುಂದರವಾದ ಮಾತು. ನಾವು ಮೌನವಾಗುತ್ತಾ ಹೋದಷ್ಟು ಜನರು ಹೆಚ್ಚು ಅರ್ಥವಾಗುತ್ತಾ ಹೋಗ್ತಾರೆ. ಡಿವಿಜಿ ಅವರ ಅನಿಸಿಕೆ ಹೀಗಿದೆ: ಮಾತಾಡಿ ಕೆಟ್ಟವರು ಅಂತ ಅನಿಸಿಕೊಳ್ಳೋದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡೋದೇ ಒಳ್ಳೆಯದು. ನಂಬಿಕೆ ಇದ್ದರೆ ಮೌನವು ಅರ್ಥವಾಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಗೋಚರಿಸುತ್ತದೆ. ನಂಬಿಕೆ ಎಲ್ಲಾ ಸಂಬಂಧಗಳ ಜೀವಾಳ. ನಾವು ಯಾವಾಗ ಮೌನದಲ್ಲಿ ಇರುತ್ತೇವೋ ಆವಾಗ ದೇವರು ನಮ್ಮ ಜೊತೆ ಮಾತನಾಡುತ್ತಾರೆ. ಆತ್ಮೀಯರೇ, ಇಂದಿನ ಚಿಂತನಾ ವಿಷಯ ಮಾತು ಬೆಳ್ಳಿ, ಮೌನ ಬಂಗಾರದ ಬಗ್ಗೆ ತಿಳಿಯಲು ನಮಗೆಲ್ಲ ತಿಳಿದಿರುವ ಒಂದು ನೀತಿಯ ಕಥೆಯನ್ನು ನೆನಪಿಸಿಕೊಳ್ಳೋಣವೇ? ಒಂದು ಸಣ್ಣ ನೀರಿನ ಕೊಳ ಇರುತ್ತೆ. ಅಲ್ಲಿ ವಾಸವಾಗಿದ್ದ ಆಮೆಗೆ ಅಪರೂಪವೆಂಬಂತೆ 2 ಬೆಳ್ಳಕ್ಕಿಗಳೊಂದಿಗೆ ಸ್ನೇಹ ಬೆಳೆಯುತ್ತೆ. ಅವುಗಳೊಂದಿಗೆ ಬಾಯಿಗೆ ಬಂದಂತೆ ಒಟ್ಟುಗುಟ್ಟುತ್ತೆ ಆಮೆ. ಇದಕ್ಕೆ ಪ್ರತಿಯಾಗಿ ತಾವು ರೆಕ್ಕೆ ಬೀಸಿ ಹಾರುತ್ತಾ ವಿವಿಧ ಸುಂದರ ಸ್ಥಳಗಳನ್ನು ಕಣ್ತುಂಬಿಕೊಳ್ಳುವ, ಬಗೆ ಬಗೆಯ ಹಣ್ಣುಗಳನ್ನು ಸೇವಿಸುವ ವಿಷಯವನ್ನೆಲ್ಲ ಬೆಳ್ಳಕ್ಕಿಗಳು ಆಮೆಯೊಂದಿಗೆ ಹೇಳಿಕೊಂಡು ಸಂಭ್ರಮಿಸುತ್ತಿದ್ದವು. ಆದರೆ ಈ ಮಾತಿಗೆ ಉತ್ಸಾಹದಿಂದ ಪ್ರತಿಸ್ಪಂದಿಸುವ ಬದಲು ಆಮೆ ಮಂಕಾಗಿ ಕೂತಿಕೊಂಡಿತು. ನನಗೂ ಹಾರುವ ಶಕ್ತಿ ಇದ್ದಿದ್ದರೆ ಇದಕ್ಕಿಂತ ದೊಡ್ಡ ಕೊಳದಲ್ಲಿ ಈಜುಕೊಂಡು ವಿಹರಿಸಬಹುದಿತ್ತು. ನಿಮ್ಮಂತೆ ಬಗೆ ಬಗೆಯ ಆಹಾರವನ್ನು ಸೇವಿಸಬಹುದಿತ್ತು. ಆದರೇನು ಮಾಡಲಿ? ನನಗೂ ಬಾರದ ದೇಹ, ಜೊತೆಗೆ ರೆಕ್ಕೆಯೂ ಇಲ್ಲ. ಈ ಪುಟ್ಟ ಕೊಳದ ಬಳಿಯೇ ಬಿದ್ದಿರಬೇಕು. ಎಲ್ಲ ನನ್ನ ದುರದೃಷ್ಟ ಎಂದು ಬೇಸರಪಟ್ಟಿತು. ಬೆಳ್ಳಕ್ಕಿಗಳು ಆಮೆಯನ್ನು ಸಮಾಧಾನ ಮಾಡಿದವು. ಜೊತೆಗೆ ಒಂದು ಉಪಾಯವನ್ನು ಕೂಡ ಮಾಡಿದವು. ಒಂದು ಗಟ್ಟಿಯಾದ ಕೋಲನ್ನು ಎಲ್ಲಿಂದಲೋ ತಂದು ಆಮೆಯ ಎದುರಿಗಿಟ್ಟವು. ಏನಾಗುತ್ತಿದೆ ಎಂದು ಆಮೆಗೆ ಅರ್ಥವಾಗದೆ ಗಲಿಬಿಲಿಗೊಂಡಾಗ ಈ ಕೋಲಿನ ಮಧ್ಯಭಾಗವನ್ನು ಬಿಗಿಯಾಗಿ ಕಚ್ಚಿ ಹಿಡಿದುಕೋ. ಎಂಥ ಸಂದರ್ಭ ಬಂದರೂ ಬಾಯಿ ಬಿಡಬೇಡ. ನಾವಿಬ್ಬರು ಕೋಲಿನ 2 ತುದಿಗಳನ್ನು ಕಚ್ಚಿಕೊಂಡು ಬಾನಿಗೆ ಹಾರುತ್ತೇವೆ. ಇದರಿಂದಾಗಿ ಈ ಭೂಮಿಯ ವಿಹಂಗಮ ದೃಶ್ಯವನ್ನು ನೀನು ನೋಡಬಹುದು. ಜೊತೆಗೆ ನಾವು ಕರೆದುಕೊಂಡು ಹೋಗುವ ದೊಡ್ಡ ಕೊಳದಲ್ಲೂ ವಿಹರಿಸಬಹುದು ಎಂದು ಬೆಳ್ಳಕ್ಕಿಗಳು ಭರವಸೆ ನೀಡಿದವು. ಆಮೆ ಈ ಮಾತಿಗೆ ಸಂಭ್ರಮದಿಂದ ಸಮ್ಮತಿಸಿತು. ಅಂದುಕೊಂಡಂತೆಯೇ ಆಮೆ ಮಧ್ಯಭಾಗವನ್ನು ಕಚ್ಚಿ ಹಿಡಿದುಕೊಂಡು ಕೋಲಿನ 2 ತುದಿಗಳನ್ನು ಬೆಳ್ಳಕ್ಕಿಗಳು
ಕೊಕ್ಕಿನಲ್ಲಿ ಹಿಡಿದು ಆಕಾಶಕ್ಕೆ ನೆಗೆದವು. ಪ್ರಯಾಣ ಹೀಗೆ ಸಾಗುತ್ತಿರುವಾಗ ನೆಲದಲ್ಲಿ ಆಟವಾಡುತ್ತಿದ್ದ ಮಕ್ಕಳು ಈ ವಿಲಕ್ಷಣ ದೃಶ್ಯ ಕಂಡು ಬೆರಗಾಗಿ ಕೇಕೆ ಹಾಕತೊಡಗಿದರು. ಕುಣಿಯಲಾರಂಭಿಸಿದರು. ಹಕ್ಕಿಗಳು ಸಾಗಿದ ಎಡೆ ಎಲ್ಲಾ ಹಿಂಬಾಲಿಸುತ್ತಾ ಜೋರಾಗಿ ಕೂಗಲಾರಂಭಿಸಿದರು. ಇದನ್ನು ಕೇಳಿ ಮತ್ತಷ್ಟು ಜನ ಸೇರಿದರು. ಈ ದೃಶ್ಯ ಕಂಡ ಆಮೆಗೆ ಅಸಾಧ್ಯ ಕೋಪ ಬಂತು. ಅವರೆಲ್ಲರನ್ನೂ ಗದರಿಸಬೇಕೆಂದುಕೊಂಡಿತು. ಕೋಲಿಗೆ ಕಚ್ಚಿ ಹಿಡಿದ ಬಾಯನ್ನು ಎಂಥ ಸಂದರ್ಭದಲ್ಲೂ ತೆರೆಯಬಾರದು ಎಂಬ ಬೆಳ್ಳಕ್ಕಿಗಳ ಎಚ್ಚರಿಕೆ ಅದಕ್ಕೆ ನೆನಪಾಗಲೇ ಇಲ್ಲ. ನೆಲದಲ್ಲಿ ನಿಂತು ಕೇಕೆ ಹಾಕುತ್ತಿರುವವರಿಗೆ ಬೈಯಬೇಕೆಂದು ಆಮೆ ಬಾಯಿ ತೆರೆಯುತ್ತಿದ್ದಂತೆ ಕೋಲಿನ ಆಸರೆ ಕಳಚಿ ನೆಲಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡಿತು. ಆತ್ಮೀಯರೇ, ಈ ಕಥೆಯಿಂದ ತಿಳಿಯುವ ನೀತಿ ಏನೆಂದರೆ, ಎಚ್ಚರಿಕೆಯ ಮಾತನ್ನು ಕೇಳದಿದ್ದರೆ, ಅತಿ ಮಾತಿನ ಅಭ್ಯಾಸವಿಟ್ಟುಕೊಂಡಿದ್ದರೆ ಅಪಾಯ ಒದಗುವುದು ನಿಶ್ಚಿತ ಎಂಬುದಕ್ಕೆ ಇದೊಂದು ದೃಷ್ಟಾಂತ. ಮಾತು ಹಿತವಾಗಿ ಮಿತವಾಗಿ ಇರಬೇಕಾದ್ದು ಯಾವತ್ತಿಗೂ ಒಳ್ಳೆಯದು. ಆದರೆ ಕೆಲವರಿಗೆ ವಿಷಯ ತಿಳಿಯದಿರಲಿ ವಿಪರೀತ ಮಾತಾಡುವ ದುರಭ್ಯಾಸ. ನಾವು ಯಾವುದೋ ಗುರಿಯನ್ನು ತಲುಪಲು ಹೊರಟಿರುವಾಗ ಕಾಲೆಳೆಯುವರು, ಟೀಕಿಸುವವರು ಇದ್ದೇ ಇರ್ತಾರೆ. ಹಾಗೆಂದು ಅದಕ್ಕೆಲ್ಲ ಪ್ರತಿಕ್ರಿಯಿಸಲು ಹೋಗಬಾರದು. ಗುರಿಯಿಂದ ಹಿಂದೇಟು ಹಾಕಬಾರದು. ನಮ್ಮ ಅಂತಃಕರಣ ಸಾಕ್ಷಿಯಂತೆ ಗುರಿ ತಲುಪಬೇಕು. ಸರಿಯಾದ ದಾರಿಯಲ್ಲಿ ಮುನ್ನಡೆಯುತ್ತಲೇ ಇರಬೇಕು. ಸತತ ಪ್ರಯತ್ನ ಮತ್ತು ಪರಿಶ್ರಮದಿಂದ ಗುರಿ ತಲುಪಬೇಕು. ಆತ್ಮೀಯರೇ, ಇಂತಹ ಮೌನವನ್ನು ಆಚರಿಸಿದ ಮಹನೀಯರು ಕೆಲವರನ್ನು ಸ್ಮರಿಸುವುದು ಈ ಸಂದರ್ಭದಲ್ಲಿ ಸಮಂಜಸವಲ್ಲವೇ? ಮೊದಲಿಗೆ ಮಹಾತ್ಮ ಗಾಂಧಿಯವರು 2/10/1869 30/1/1948 ಜೀವಿಸಿದ್ದರು. ಇವರ ಜನ್ಮಸ್ಥಳ ಗುಜರಾತಿನ ಪೋರ್ಬಂದರ್ನಲ್ಲಿ. 20ನೇ ಶತಮಾನದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು. ಇವರು ಪ್ರತಿ ಸೋಮವಾರ ಮೌನ ಆಚರಿಸುತ್ತಿದ್ದರು. ಆ ದಿನ ಅವರು ಯಾರೊಂದಿಗೆ ಮಾತನಾಡುತ್ತಿರಲಿಲ್ಲ. ಯಾವುದೇ ಕಾರಣಕ್ಕೂ ಈ ನಿಯಮವನ್ನು ಮುರಿಯುತ್ತಿರಲಿಲ್ಲ. ಅಗತ್ಯವಿದ್ದರೆ ಅವರು ಬರೆಯುತ್ತಿದ್ದರು, ಆದರೆ ಮಾತನಾಡುತ್ತಿರಲಿಲ್ಲ. ಈ ಕಾರಣದಿಂದ ಅವರು ತುಂಬಾ ಶಾಂತಿಯುತವಾಗಿದ್ದರು. ಬಹಳಷ್ಟು ಸಾಂತ್ವನ ನೀಡುತ್ತಿತ್ತು. ಅಂದು ಯಾವುದೇ ಉಪನ್ಯಾಸಗಳನ್ನು ನೀಡುತ್ತಿರಲಿಲ್ಲ. ಅಂತೆಯೇ ಆ ದಿನ ವಾಕಿಂಗ್ ಮಾಡಲು ಕೂಡ ಹೋಗುತ್ತಿರಲಿಲ್ಲ. ಆ ದಿನದ ಬಾಕಿ ಇರುವ ಕೆಲಸವನ್ನು ಮುಗಿಸುತ್ತಿದ್ದರು. ಮೌನವನ್ನು ಆಚರಿಸುವ ಸಂತೋಷವನ್ನು ಅನುಭವಿಸುವುದು ಯೋಗ್ಯವಾಗಿದೆ. ಆತ್ಮೀಯರೇ, ದೇವರ ಸಾಕ್ಷಾತ್ಕಾರ ಮತ್ತು ದೈವಿಕ ಮಾರ್ಗವನ್ನು ಹೊಂದಿರುವ ಮಹಾತ್ಮ ಗಾಂಧಿಯವರ ಬರಹಗಳಿಂದ ಸಂಗ್ರಹಗಳು ಈ ರೀತಿ ಇವೆ. ಸತ್ಯವನ್ನು ಹುಡುಕುವವನು ಮೌನವಾಗಿರಬೇಕು. ಸತ್ಯವನ್ನು ನಿಗ್ರಹಿಸುವುದು ಅಥವಾ ಮಾರ್ಪಡಿಸುವುದು ಮನುಷ್ಯನ ಸ್ವಾಭಾವಿಕ ದೌರ್ಬಲ್ಯ ಮತ್ತು ಅದನ್ನು ಮೀರಿಸಲು ಮೌನ ಅಗತ್ಯ. ಮೌನದ ಸದ್ಗುಣವನ್ನು ತಿಳಿದಿದ್ದರೆ ಪ್ರಪಂಚದ ಅರ್ಧದಷ್ಟು ದುಃಖಗಳು ಕಣ್ಮರೆಯಾಗುತ್ತದೆ. ಅದು ದೇವರೊಂದಿಗೆ ಉತ್ತಮವಾಗಿ ಸಂಪರ್ಕ ಸಾಧಿಸುವ ಸಮಯ. ಆತ್ಮವು ಅದರ ಪೂರ್ಣ ಎತ್ತರವನ್ನು ಪಡೆಯಲು ಆಂತರಿಕ ವಿಶ್ರಾಂತಿ ಅಗತ್ಯ. ಎರಡನೆಯದಾಗಿ ಶ್ರೀ ರಮಣ ಮಹರ್ಷಿಯವರದು. ಅವರು ಡಿಸೆಂಬರ್ 30, 1879 ಏಪ್ರಿಲ್ 14, 1950 ಜೀವಿಸಿದ್ದರು. ಜನ್ಮಸ್ಥಳ ತಿರುಚುಳಿ, ತಮಿಳುನಾಡಿನಲ್ಲಿ. ಇವರು ಜೀವನ ಉದ್ದಕ್ಕೂ ಸಂಪೂರ್ಣ ಮೌನವಾಗಿ ಕಳೆದರು. ಮರಳಿನಲ್ಲಿ ಕೋಲಿನಿಂದ ಚಿತ್ರಿಸುವ ಮೂಲಕ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸುತ್ತಿದ್ದರು. ಮೌನದ ಬಗ್ಗೆ ಇವರ ಅಭಿಪ್ರಾಯವೇನೆಂದರೆ, ಮೌನ ಸತ್ಯ, ಮೌನ ಆನಂದ, ಮೌನವೇ ಶಾಂತಿ. ಒಬ್ಬರು ಯೋಚಿಸದೆ ಉಳಿದಿರುವಾಗ ಒಬ್ಬರು ಮೌನದ ಸಾರ್ವತ್ರಿಕ ಭಾಷೆಯ ಮೂಲಕ
ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆತ್ಮೀಯರೇ, ವೇದಾದ್ರಿ ಮಹರ್ಷಿಯವರು ಮೌನಕ್ಕೆ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಮೌನವು ಅವರು ನೀಡಿರುವ ಎಲ್ಲಾ ಧ್ಯಾನಗಳಿಗಿಂತ ಉತ್ತಮವಾಗಿದೆ ಎಂದು ಅವರ ಅಭಿಪ್ರಾಯ. ಮಹರ್ಷಿಯವರು ಅವರ ಜೀವನದಲ್ಲಿ ವಿಶ್ವಶಾಂತಿಯ ಉದ್ದೇಶಕ್ಕಾಗಿ ವರ್ಷದಲ್ಲಿ 30 ದಿವಸ ಮೌನವನ್ನು ಆಚರಿಸುತ್ತಿದ್ದರು. ಹಾಗೆಯೇ ಇವಾಗ ಆಳಿಯಾರ್ನ ಅರಿವಿನ ಮಂದಿರದಲ್ಲಿ ಪ್ರತಿ ತಿಂಗಳಲ್ಲಿ 1 ವಾರದಷ್ಟು ಮೌನದ ಕಾರ್ಯಕ್ರಮವನ್ನು ಆಚರಿಸುತ್ತಾರೆ. ಕರ್ನಾಟಕದಲ್ಲೂ ಆನೇಕಲ್ ಅರಿವಿನ ಮಂದಿರದಲ್ಲಿ ತಿಂಗಳಿಗೆ 1 ಸಲ ಮೌನವನ್ನು ಆಚರಿಸುತ್ತಾರೆ. ಕಳೆದ ವರ್ಷ ಮೌನದ ಕಾರ್ಯಕ್ರಮವನ್ನು ಆನೇಕಲ್ ಅರಿವಿನ ಮಂದಿರದಲ್ಲಿ ಪ್ರಥಮ ಬಾರಿಗೆ ಒಮ್ಮೆ 3 ದಿವಸಗಳಷ್ಟು ಆಚರಿಸಲಾಯಿತು. ನಮ್ಮ ಕೇಂದ್ರದಲ್ಲೂ ಹುಣ್ಣಿಮೆ ದಿವಸ ಪ್ರತಿ ಸಲ ಮೌನವನ್ನು ಆಚರಿಸುತ್ತೇವೆ. ಮಹಾ ಮೌನದಲ್ಲಿರುವಾಗ ಒಂಟಿಯಾಗಿರಬೇಕೆಂದು ಮಹರ್ಷಿಯವರು ಹೇಳುತ್ತಿದ್ದರಂತೆ. ಏಕೆಂದರೆ ಇತರರು ಜೊತೆಯಲ್ಲಿದ್ದರೆ ಕನಿಷ್ಠ ಕೈ ಸನ್ನೆಯಲ್ಲಿಯಾದರೂ ಮೌನವನ್ನು ಮುರಿಯುತ್ತಾರೆಂದು ಅವರ ಅಭಿಪ್ರಾಯ. ಮೌನದಲ್ಲಿ ಅರಿವು ಚಿಂತನೆ ಮಾಡುತ್ತೆ. ಮೌನವಾಗಿದ್ದರೆ ನಮ್ಮ ಒಳಗಿರುವ ಹಲವು ಭಾವನೆಗಳು ಒಂದರ ಹಿಂದೆ ಒಂದಂತೆ ಬರುತ್ತಲೇ ಇರುತ್ತದೆ. ಇಂದ್ರಿಯಗಳ ಮೂಲಕ ಹಲವಾರು ದೃಶ್ಯಗಳನ್ನು, ಘಟನೆಗಳನ್ನು ಹೊರಗಿನಿಂದ ನಮ್ಮೊಳಗೆ ತುಂಬಿಕೊಳ್ಳುತ್ತಲೇ ಇರುತ್ತವೆ. ಇವನ್ನೆಲ್ಲ ಭದ್ರವಾಗಿ ನಮ್ಮೊಳಗೆ ಇಟ್ಟಿದ್ದು ಯಾರು ಅಥವಾ ಯಾವುದು? ಎಲ್ಲವನ್ನೂ ಸ್ಥಿರವಾಗಿರಿಸಿ ಭದ್ರಗೊಳಿಸಿ ಇವಾಗ ಪುನಃ ಅದನ್ನು ಭಾವನೆಗಳನ್ನಾಗಿ ಹೊರಗೆ ತಂದು ನೀನು ಇಂತಹದನ್ನು ಮಾಡಿದ್ದೀಯಾ ಎಂದು ಹೊರಗೆ ಇಡುತ್ತಲೇ ಇರುವುದು ಯಾವುದೋ ಅದೇ ದೈವದ ಕ್ರಿಯೆ. ನಾವೇ ಕೊಟ್ಟಿದ್ದನ್ನು ಮೊದಲಿಗೆ ತಿರುಗಿಸಿಕೊಟ್ಟು ಅದರ ನಂತರ ಆ ದೈವ ನಮಗೆ ಕೊಡುತ್ತದೆ. ಈ ಎರಡೂ ಕೆಲಸಗಳನ್ನು ಆ ದೈವ ಶಕ್ತಿಯೇ ಮಾಡಿರುತ್ತದೆ. ಆತ್ಮೀಯರೇ, ಇಂತಹ ಒಂದು ಅನುಭವದಲ್ಲಿ 4-5 ದಿವಸ ಇತರ ವ್ಯವಹಾರಗಳಿಂದ ಬಿಡುಗಡೆ ಹೊಂದಿ ಒಂದು ಜಾಗದಲ್ಲಿ ಮೌನವಾಗಿ ಕುಳಿತರೆ ಆಗ ಮಾತ್ರ ದೈವವು ನಮ್ಮ ಜೊತೆ ಮಾತನಾಡುವುದನ್ನು ಕೇಳಲು ಒಂದು ಸದಾವಕಾಶ ದೊರೆಯುವುದು ಎಂದು ಮಹರ್ಷಿಯವರು ತಿಳಿಸಿರುತ್ತಾರೆ. ನಾವು ಮಾಡುವ ಮೌನವೆಲ್ಲವೂ ಧ್ಯಾನವೇ. ಮೌನದ ಕಡೆಗೆ ಸಾಗುವ ಪ್ರಯಾಣ ದೈವಾನುಭವ ಪಡೆಯಲು ನಡೆಸುವ ಪ್ರಯಾಣ. ಹಲವು ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ಈ ಮೌನ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಉಂಟಾಗುತ್ತದೆ. ಮೌನದಲ್ಲಿದ್ದಾಗ ಸಂಶೋಧನೆಗಳಿಗೆ ಒಳ್ಳೆಯ ಅವಕಾಶವೂ ದೊರೆಯುತ್ತದೆ. ಮೌನದಲ್ಲಿರುವುದರಿಂದ ದಿನದಲ್ಲಿ ಎಷ್ಟೋ ಸಮಯ ಪುರುಸೊತ್ತು ಸಿಗುತ್ತದೆ. ವೇದಾದ್ರಿ ಮಹರ್ಷಿಯವರು ಕೂಡ ಎಷ್ಟೋ ಬರವಣಿಗೆ ಕಾರ್ಯಗಳನ್ನು ಇಂತಹ ಮೌನದ ಸಮಯದಲ್ಲಿ ಬರೆಯುತ್ತಿದ್ದರಂತೆ ಎಂದು ಹೇಳುತ್ತಾ ಈ ನನ್ನ ಕಿರುಚಿಂತನೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡನೆಂಬ ಸಂತೋಷದಿಂದ ಮುಕ್ತಾಯ ಮಾಡುತ್ತಿದ್ದೇನೆ. ಆತ್ಮೀಯರೇ, ಹೆಚ್ಚಿನ ವ್ಯಾಸಂಗ ಮಾಡದ ನನಗೆ ಇಂದು 3ನೇ ಬಾರಿ ಆತ್ಮಸಂಗಮದಲ್ಲಿ ಚಿಂತನೆಯನ್ನು ಹಂಚಿಕೊಳ್ಳಲು ಅವಕಾಶ ನೀಡಿದ ಡಾಕ್ಟರ್ ಗಣಪತಿ ಸಾರ್ ಹಾಗೂ ಡಾಕ್ಟರ್ ವಿಜಯಾ ಗಣಪತಿ ಮೇಡಮ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಈ ದಿನ ನನ್ನ ಚಿಂತನಾ ವಿಷಯಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅನುಭವವಿಲ್ಲದ ನನ್ನ ಈ ಚಿಂತನೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಬೇಕೆಂದು ಹಾಗೂ ಏನಾದರೂ ಸಲಹೆಗಳಿದ್ದರೂ ತಿಳಿಸಬೇಕೆಂದು ಈ ಮೂಲಕ ಕೋರುತ್ತೇನೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಎಲ್ಲರೂ ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರಿಗೆ ಧನ್ಯವಾದಗಳು.
ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲೂ ಲಭ್ಯವಿದೆ ಸ್ನೇಹಿತರೆ. ಈ ಕೊರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯದ ಸಮಸ್ಯೆಗಳಿರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಪ್ರಾಥಮಿಕ ತರಗತಿಗಳನ್ನು ಆನ್ಲೈನ್ ನಲ್ಲಿ ನಿಮ್ಮ ಮನೆಯಿಂದಲೇ ಕಲಿಯಲು ಇದು ಒಂದು ಅತ್ಯುತ್ತಮವಾದ ಅವಕಾಶ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದು ಒಂದು ಸದವಕಾಶ ಅಂತ ಹೇಳಬಹುದು ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ರೋಗ ಮುಕ್ತ ಜೀವನವನ್ನು ನಡೆಸಲು ಈ ಅಭ್ಯಾಸಗಳು ಉಪಯುಕ್ತವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಆಯ್ತು ಮೇಡಮ್, ಬಾಳ್ಗೆ ಸಮೃದ್ಧಿ. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಮೇಡಮ್ ರವರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ತುರಿಯಾತೀತ ಧ್ಯಾನ, 2:30ಕ್ಕೆ ಫಾರ್ಮ್ಲೆಸ್ ವಿಚ್ ಈಸ್ ನಾಟ್ ನೋನ್ ಬೈ ಸೆನ್ಸಸ್ ಎಂಬ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಜಯಲಕ್ಷ್ಮಿ ಮೇಡಮ್ ರವರು. ಸ್ನೇಹಿತರೆ, ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ತುರಿಯಾತೀತ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45ಕ್ಕೆ ವಿಶ್ವ ಶಾಂತಿಗಾಗಿ ಹಾರೈಕೆ. 4:55ಕ್ಕೆ ಸಾರ್ಥಕ ಬದುಕು ಎಫೆಕ್ಟಿವ್ ಲೈಫ್ ಎಂಬ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಜಗದೇವಿ ದೊಡ್ಡಮಣಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲಾ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವ ಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ.
ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.